ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ತಮಿಳಿನ ಅತ್ಯಂತ ಪ್ರತಿಭಾವಂತ ಹಾಗೂ ಕಾಂಟ್ರವರ್ಷಿಯಲ್ ಹಾಸ್ಯ ನಟ ಅಂದ್ರೆ ಅದು ವಡಿವೇಲು. ಈಗ ಮತ್ತೊಮ್ಮೆ ವಿವಾದದ ಮೂಲಕ ಸದ್ದು ಮಾಡ್ತಾ ಇದ್ದಾರೆ. ರಾಜಕೀಯ ಸಮಾವೇಶವೊಂದರಲ್ಲಿ ನಟ ವಿಜಯ್ರನ್ನ ಟೀಕಿಸಿರೋದು ಹಳೆಯ ಕಾಂಟ್ರವರ್ಸಿಗಳನ್ನ ನೆನಪಿಸ್ತಾ ಇದೆ. ತಮಿಳುನಾಡು ರಾಜಕೀಯ ಅಂಗಳದಲ್ಲಿ ಹತ್ತಾರು ಸಿನಿಮಾ ನಟರು ಒಂದೊಂದು ಪಕ್ಷದ ಜೊತೆಗೂ ಗುರುತಿಸಿಕೊಂಡಿದ್ದು ನೇರವಾಗಿ ರಾಜಕೀಯ ಮಾಡ್ತಾ ಇದ್ದಾರೆ. ಈ ಹೊತ್ತಲ್ಲಿ ತಾವು ಬೆಂಬಲಿಸೋ ಡಿಎಂಕೆ ಪಕ್ಷದ ಪರ ಪ್ರಚಾರ ಮಾಡುವಾಗ ವಡಿವೇಲು ಪರೋಕ್ಷವಾಗಿ ವಿಜಯ್ರನ್ನ ಟೀಕಿಸ್ತಾ ಹೋದ್ರು. ಇನ್ನೇನು ಫುಲ್ ಪೀಕ್ಗೆ ಹೋಗುತ್ತೆ ಅನ್ನೋ ಹೊತ್ತಲ್ಲಿ ತಮ್ಮ ಮಾತಿಗೆ ತಾವೇ ಕಡಿವಾಣವನ್ನ ಹಾಕಿಕೊಂಡ್ರು. ಆದರೆ ವಡಿವೇಲು ಯಾರಿಗೆ ಹೇಳಿದ್ದು ಅನ್ನೋದು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಜನರಿಗೆ ಅರ್ಥ ಆಗ್ತಾ ಇದೆ. ಚರ್ಚೆಗಳು ಶುರುವಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಅಷ್ಟರಲ್ಲಿ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಮಿಳುನಾಡು ಎಲೆಕ್ಷನ್ಗೆ ಇನ್ನು ಕೆಲವೇ ದಿನಗಳು ಬಾಕಿ ಇರೋದ್ರಿಂದ ಪ್ರಚಾರಗಳು ಪೀಕ್ ಲೆವೆಲ್ನಲ್ಲಿದೆ. ಈ ಬಾರಿ ಹಿಂದೆಂದಿಗಿಂತ ಬೇರೆ ರೀತಿಯ ಫೈಟ್ ಇರೋದ್ರಿಂದ ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ಬಯಸುವವರು, ಅಧಿಕಾರ ಹಿಡಿಯೋದಕ್ಕೆ ಯೋಚಿಸ್ತಾ ಇರುವವರು, ಅದೃಷ್ಟ ಪರೀಕ್ಷೆಗಾಗಿ ಅಖಾಡಕ್ಕೆ ಇಳಿದವರು ಎಲ್ಲರೂ ತಮ್ಮದೇ ಸ್ಟೈಲ್ನಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಈ ಹೊತ್ತಲ್ಲಿ ಡಿಎಂಕೆ ತಮ್ಮ ಹಳೆಯ ಅಸ್ತ್ರ ಅರ್ಥಾತ್ ವಡಿವೇಲುರನ್ನ ಅಖಾಡಕ್ಕೆ ಬಿಟ್ಟಿದ್ದು ದೊಡ್ಡದಾಗಿ ಸದ್ದು ಮಾಡಿದ್ದಾರೆ. ತಮಿಳುನಾಡು ಹಾಲಿ ಸಿಎಂ ಸ್ಟಾಲಿನ್ ಸ್ಪರ್ಧಿಸೋ ಕ್ಷೇತ್ರದಲ್ಲಿ ನಡೆದ ಸಮಾವೇಶದಲ್ಲಿ ವಡಿವೇಲು ಮುಖ್ಯ ಅತಿಥಿಯಾಗಿರ್ತಾರೆ. ಪಕ್ಷ ಹಾಗೂ ತಮ್ಮ ನಾಯಕರ ಪರ ಮಾತನಾಡುವಾಗ ಮೆಲ್ಲಗೆ ವಿಜಯ್ ಟಾಪಿಕ್ಗೆ ಬಂದಿದ್ದಾರೆ. ಇತ್ತೀಚೆಗೆ ವಿಜಯ್ ತಮ್ಮ ಪಕ್ಷದ ಕಾರ್ಯಕ್ರಮದ ವೇಳೆ ಡಿಎಂಕೆಯನ್ನ ನಾಶ ಮಾಡಬೇಕು ಅನ್ನೋದನ್ನ ಹೈಲೈಟ್ ಮಾಡಿದ್ರು. ಅದನ್ನ ಕೆದಕು ವಡಿವೇಲು ಕೆಲವರು ಬಾಯಿ ಬಿಟ್ರೆ ಡಿಎಂಕೆ ನಾಶ ಮಾಡಬೇಕು ಅಂತ ಕೂಗಾಡ್ತಾರೆ. ಹಾಗೆ ಹೇಳಿದವರು ಈಗ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಅವರ ಬಗ್ಗೆ ಮಾತಾಡಿದ್ರೆ ಸಮಸ್ಯೆ ಆಗುತ್ತೆ. ನಾನು ತೀರಾ ಡೀಪ್ ಆಗಿ ಹೋಗೋದಕ್ಕೆ ಬಯಸೋದಿಲ್ಲ ಅಂತ ಹೇಳಿಬಿಡ್ತಾರೆ. ಇದು ವಿಜಯ್ಗೆ ಹೇಳಿದ್ದು ಅನ್ನೋದು ಗೊತ್ತಾಗೋದಕ್ಕೆ ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಇದು ಮಾತ್ರವಲ್ಲದೆ ಡಿಎಂಕೆ ಬಗ್ಗೆ ವಿರೋಧಿಗಳು ಯಾವೆಲ್ಲ ಟಾಪಿಕ್ ಎತ್ತಿದ್ರೋ ಅದೆಲ್ಲವನ್ನು ಕೂಡ ತಮ್ಮ ಸ್ಟೈಲ್ನಲ್ಲೇ ಹೇಳಿ ಟಕ್ಕರ್ ಕೊಡೋ ಕೆಲಸ ಕೂಡ ವಡಿವೇಲು ಕಡೆಯಿಂದ ಆಗಿದೆ. ಜನರ ಬ್ಯಾಂಕ್ ಅಕೌಂಟ್ಗಳಿಗೆ 5,000 ರೂಪಾಯಿ ಜಮಾ ಆಗಿದ್ದನ್ನ ಕೇಳಿ ಡಿಎಂಕೆ ಆಡಳಿತ ನಾಶವಾಗಬೇಕು ಎನ್ನುವವರಿಗೂ ಆಘಾತವಾಗಿರ್ಬೋದು. ಜನರಿಗೆ ಖುಷಿಯಾಗಿರುವಾಗ ಕೆಲವರು ಯಾಕೆ ಅನಗತ್ಯ ಟೀಕೆ ಮಾಡ್ತಾರೆಂದು ಅರ್ಥವಾಗ್ತಾ ಇಲ್ಲ. ಕೇವಲ ಇಷ್ಟು ಮಾತ್ರ ಅಲ್ಲ, ಡಿಎಂಕೆ ಕಡೆಯಿಂದ ಇನ್ನೂ ಸುಮಾರೆಲ್ಲ ಆಗೋದು ಬಾಕಿ ಇದೆ ಅಂತ ಹೇಳ್ತಾರೆ. ಇದು ಕೂಡ ಯಾರಿಗೆ ಕೊಟ್ಟ ಟಕ್ಕರ್ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಈ ಸುದ್ದಿ ದೊಡ್ಡದಾಗ್ತಾ ಇದ್ದ ಹಾಗೆ ಈ ಹಿಂದೆ ವಿಜಯಕಾಂತ್ ಬಗ್ಗೆ ಹೀಗೆ ಲೂಸ್ ಟಾಕ್ ಆಡಿದ್ರು. ಈಗ ನಟ ವಿಜಯ್ ಬಗ್ಗೆ ಆಡ್ತಾ ಇದ್ದಾರೆ. ಸದ್ಯದಲ್ಲೇ ಪರಿಣಾಮವನ್ನ ಎದುರಿಸ್ತಾರೆ ಅನ್ನೋದನ್ನ ಹಲವರು ಹೇಳ್ತಾ ಇದ್ದಾರೆ. ಆದ್ರೆ ಇದು ನಿಜಕ್ಕೂ ಕಾಂಟ್ರವರ್ಸಿನಾ ಅಂತ ಕೇಳಿದ್ರೆ ರಾಜಕೀಯವಾಗಿ ನೋಡೋದಾದ್ರೆ ಇದು ಅವಹೇಳನ ಅಲ್ಲ ಅಂತ ಅನ್ನಿಸ್ಕೊಳ್ತಾ ಇದೆ. ಯಾಕಂದ್ರೆ ಈ ಹಿಂದೆ ವಿಜಯಕಾಂತ್ ಬಗ್ಗೆ ತೀರಾ ಪರ್ಸನಲ್ ಅಟ್ಯಾಕ್ ಮಾಡಿದ್ದ ವಡಿವೇಲು ಅವರ ಕ್ಯಾಪ್ಟನ್ ಅನ್ನೋ ಬಿರುದಿನ ಬಗ್ಗೆಯೂ ತಪ್ಪಾಗಿ ಮಾತನಾಡಿ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಅದರ ಪ್ರತಿಫಲ ಅನ್ನೋ ಹಾಗೆ ಓಪನ್ ರೋಡ್ ಶೋ ವೇಳೆ ವಡಿವೇಲು ಮೇಲೆ ಚಪ್ಪಲಿ ಎಸೆದಿದ್ದು ಆಯ್ತು. ತಮ್ಮ ಕೆರಿಯರ್ ಉತ್ತುಂಗದಲ್ಲೇ ಬ್ಯಾನ್ ಆಗಿ ಹಲವು ವರ್ಷಗಳ ಕಾಲ ಚಿತ್ರರಂಗದಿಂದ ದೂರ ಆಗಿದ್ದು ಆಯ್ತು. ಈಗ ಕೆಲವೇ ವರ್ಷಗಳ ಹಿಂದೆ ಮತ್ತೆ ಚಿತ್ರರಂಗಕ್ಕೆ ಕಂಬ್ಯಾಕ್ ಮಾಡಿದ್ದ ವಡಿವೇಲು ಈ ಎಲೆಕ್ಷನ್ ಹೊತ್ತಲ್ಲಿ ಮತ್ತೆ ಸದ್ದು ಮಾಡ್ತಾ ಇದ್ದಾರೆ. ಆದ್ರೆ ಈ ಬಾರಿ ಬ್ಯಾನ್ ಭೀತಿ ಇಲ್ಲ, ಯಾವುದೇ ನೆಗೆಟಿವ್ ಎಫೆಕ್ಟ್ ಆಗೋದಿಲ್ಲ ಅಂತ ಹಲವರು ಹೇಳ್ತಾ ಇದ್ದಾರೆ. ಕಾರಣ ಏನಂದ್ರೆ ವಡಿವೇಲು ಜೊತೆ ಡಿಎಂಕೆ ಗಟ್ಟಿಯಾಗಿ ನಿಂತಿದ್ದು, ತಮಿಳುನಾಡಿನ ಅತ್ಯಂತ ಪ್ರಬಲ ಮೀಡಿಯಾ, ಪ್ರೊಡಕ್ಷನ್, ಸಿನಿಮಾ ಎಲ್ಲವೂ ಅವರ ಕೈಯಲ್ಲೇ ಇರೋದು. ಆದ್ರಿಂದ ವಡಿವೇಲು ಅವಕಾಶಗಳಿಗೆ ಯಾವುದು ಕುತ್ತು ಬರೋದಿಲ್ಲ ಅನ್ನೋ ಟಾಕ್ಸ್ ಕೂಡ ಇದೆ. ಆದ್ರೆ ಇದೆಲ್ಲದರಿಂದ ಆಚೆಗೆ ವಡಿವೇಲು ಪ್ರತಿಭಾವಂತ ನಟ ಆದ್ರೂ ಹಲವು ಸ್ಟಾರ್ಗಳು ಅವರನ್ನ ತಮ್ಮ ಸಿನಿಮಾದಿಂದ ದೂರ ಇಡೋದಕ್ಕೆ ದಾರಿ ಮಾಡಿಕೊಟ್ರು. ನಟ ಅಜಿತ್, ಕಮಲ್ ಹಾಸನ್, ಧನುಷ್ ಸೇರಿ ಇನ್ನೂ ಸಾಕಷ್ಟು ನಟರು ವಡಿವೇಲು ಇದ್ರೆ ಆ ಸಿನಿಮಾದಲ್ಲಿ ನಾವು ನಟಿಸೋದೇ ಇಲ್ಲ ಅನ್ನೋ ನಿರ್ಧಾರಕ್ಕೂ ಬಂದಿದ್ರು. ಅದಕ್ಕೆ ಕಾರಣ ಎಲ್ಲರನ್ನೂ ಮಿತಿ ಮೀರಿ ಅವಹೇಳನ ಮಾಡ್ತಾರೆ ಅನ್ನೋದು. ಸದ್ಯ ಈಗ ಎಲೆಕ್ಷನ್ ಟೈಮ್ನಲ್ಲಿ ಸೌಂಡ್ ಮಾಡ್ತಾ ಇದ್ದಾರೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.